ಪುಷ್ಪ 2 ನೋಡ್ದೋ. ಪುಷ್ಪ 1 ಆ ಕ್ಲೈಮ್ಯಾಕ್ಸ್ ಎಷ್ಟು ಸ್ಟ್ರಾಂಗಾಗಿ ಕೊಟ್ಟಿದ್ರು, ಪುಷ್ಪ 2 ಅಲ್ಲಿ ಎಂಟ್ರಿನ ಅಷ್ಟೇ ಸ್ಟ್ರಾಂಗಾಗಿ ಕೊಟ್ಟವ್ರು ಗುರು. ಇದು ನಾವು ಕನ್ನಡದಲ್ಲಿ ಪ್ರೆಸ್ ಮೀಟ್ ಮಾಡಲಿಲ್ಲ, ಪ್ರಮೋಷನ್ ಮಾಡಲಿಲ್ಲ, ಅದ್ರ ಕೋಪ ಸೈಡ್ಗಿಡೋಣ ಪರ್ಸ್ನಲ್ನ. ಬಟ್ ಸಿನಿಮಾ ಥರ ನೋಡಿದ್ರೆ ಇವ್ರು ಹೇಳ್ದಂಗೆ ಸೌತ್ ಇಂಡಿಯನ್ ಮೂವಿಗಳಲ್ಲಿ ಬಿಗ್ ಹಿಟ್ಟಾಗೋಂಥ ಸಿನಿಮಾ ಪುಷ್ಪ 2 ಗುರು. ಎಲ್ಲರೂ ಬಾಯಲ್ಲೂ ಬರೋದು ಪುಷ್ಪನೇ ಆಯಿತಾ. ಅಲ್ಲು ಅರ್ಜುನ್ ಅವ್ರಿಗಿರೋ ಕ್ರೇಜೇ ಬೇರೆ ಗುರು. ಪುಷ್ಪ 1 ಏನೇನೆಲ್ಲ ಅವಾರ್ಡ್ ತಗೊಂಡಿತ್ತು ಅದಕ್ಕಿಂತ ಡಬಲ್ ಅವಾರ್ಡ್ ತಗೊಳ್ಳೋದಂತೂ ಪಕ್ಕ. ಕೆಲವೊಂದಷ್ಟು ಜನಕ್ಕೆ ದಿಗ್ಲು ಬೀಳೋದಂತೂ ನಾಳೆಯಿಂದ ಸತ್ಯ. ಯಾಕಂದರೆ ಪುಷ್ಪ ಕಲೆಕ್ಷನ್ನ ನೋಡಿ, ಇನ್ನೊಂದು ರಶ್ಮಿಕಾ ಅವರ ಆ್ಯಕ್ಟಿಂಗ್ನ ನೋಡಿ. ಎಲ್ಲ ನೋಡ್ತಾ ಇದ್ದಿದ್ದೆ ರಶ್ಮಿಕಾ ಅವ್ರ ಆ್ಯಕ್ಟಿಂಗು ಮತ್ತು ಶ್ರೀಲೀಲಾ ಅವ್ರದ್ದು. ಅರ್ಥ ಆಯ್ತಾ? ಅವ್ರನ್ನ ನೋಡಿ ನಮಗೂ ಫೀಲಿಂಗ್ ಆಯ್ತದೆ ಸ್ವಾಮಿ. ಕರ್ಕೊಬನ್ನಿ ಕನ್ನಡಕ್ಕೆ ಆಯಿತಾ. ಇಂಥವ್ರ ಕನ್ನಡ ಹೀರೋಯಿನ್ಗಳನ್ನ ಕರ್ಕೊಂಡೋಗಿ ಹೆಂಗೆಲ್ಲ ಯೂಸ್ ಮಾಡ್ಕೊತಾವ್ರು ಗುರು ತೆಲುಗು ಹೀರೋಗಳು. ನಮ್ಮ ಕನ್ನಡದಲ್ಲಿ ಯಾಕೆ ಮಾಡ್ತಾಯಿಲ್ಲ? ದಯವಿಟ್ಟು ಇಂಥ ಮೂವಿನ ದಯವಿಟ್ಟು ಸಿನಿ ಪ್ರೇಕ್ಷಕರು ಮಿಸ್ ಮಾಡದೆ ನೋಡಬೇಕು. ಟಿಕೆಟ್ 600 ರೂಪಾಯಿ ಐತಿ, 700 ರೂಪಾಯಿ ಐತಿ, 800 ರೂಪಾಯಿ ಗುರು. ಅದು ಪರ್ಸ್ನಲ್ ಬಿಡ್ರಿ. ಸಿನಿಮಾ ಥರ ನೋಡಿದ್ರೆ ಅದು ಒಂದು ಒಳ್ಳೆ ಸಿನಿಮಾ ಖಂಡಿತ ಆಗುತ್ತೆ. ಪುಷ್ಪ 2 ರೆಕಾರ್ಡ್ ಮಾಡ್ತೆ ಗುರು. 1000 ಕೋಟಿ ಬಾಚೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ. ಅರ್ಥ ಮಾಡ್ಕೊಂಬಿಡ್ರಿ. ನಾನು ಒಬ್ಬ ಕನ್ನಡಿಗ, ಬಟ್ ತೆಲುಗು ಮೂವಿ ನೋಡಿ ರಿವ್ಯೂ ಕೊಡ್ತಾ ಇದ್ದೀನಿ ಅಂದರೆ ನಾನೇನೋ ಬಕೆಟ್ ಹಿಡಿದ್ದೀನಿ ಅದು ಇದು ಅಂತಲ್ಲ ಗುರು. ಆ್ಯಕ್ಟಿಂಗ್ ನೋಡಿ ನಾನು ಒಬ್ಬ ಸಿನಿ ಪ್ರೇಕ್ಷಕಾಗಿ ಹೇಳ್ತಾ ಇದ್ದೀನಿ. 1000 ಕೋಟಿಗೆ ಪುಷ್ಪ 2 ಮೋಸ ಇಲ್ಲ ಗುರು. ನೀವು ಕೊಟ್ಟು ದುಡ್ಡಿಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಇದೆ, ಆ ಫೈಟ್ಗೂ ಸಾಲಲ್ಲ ಗುರು. ಅರ್ಥ ಮಾಡ್ಕೊಂಬಿಡ್ರಿ, ಅಷ್ಟು ಸಖತ್ತಾಗಿದೆ. ಒಂದು ಲೆಂತ್ ಆಗಿದೆ ಅನ್ನೋದೊಂದು ಮೂವಿ ಬಿಟ್ಟರೆ ಬ್ರೋ, ಲೆಂತ್ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಸೂಪರ್ ಆಗಿದೆ. ಡೈಲಾಗ್ಗಳು ಅಷ್ಟೇನ ಗುರು. ಆಮೇಲೆ ಅವ್ರ ಫೈಟು ಡ್ಯಾನ್ಸು ಅಲ್ಲು ಅರ್ಜುನ್ ಅವ್ರಿಗೆ ಗೊತ್ತಲ್ಲ ಗುರು, ತಗ್ಗದೇ ಇಲ್ಲ. ಅಲ್ಲು ಅರ್ಜುನ್ ಅವ್ರನ್ನ ನೋಡಿ ನಾಳೆ ಪುಷ್ಪ 2 ಕಲೆಕ್ಷನ್ ನೋಡಿ ತುಂಬ ಜನಕ್ಕೆ ದಿಗ್ಲು ಬಿದ್ದು ಬಿಡ್ತಾರೆ. ದಯವಿಟ್ಟು ಎಲ್ಲರೂ ಈ ವಾರಗಳೆಲ್ಲ ಬಿಡ್ರಿ, ಪುಷ್ಪ 2ನ ನೋಡಿ. ಸಿನಿಮಾ ಥರ ನೋಡಿ. ನಮ್ಮ ಕನ್ನಡ ಸಿನಿಮಾನು ತೆಲುಗುಲು ಅಷ್ಟೇ, ಹೈದ್ರಾಬಾದಲ್ಲೂ ಅಷ್ಟೇ ಇದೇ ಥರ ಗೆಲ್ಸಿ ಅಂತ ಕೇಳ್ಕೊತೀವಿ ಗುರು. ಏನು ಗೊತ್ತಾ ಬ್ರೋ, 3 ಅವರ್ ಇದೆ ಮೂವಿ. ಆ 3 ಅವರಲ್ಲಿ ಒಂದು ಕ್ಷಣನೂ ಬೋರ್ ಆಗಲ್ಲ ಬ್ರೋ. ಮೂವಿ ನೋಡ್ತಾ ಇದ್ರೆ 1 ಸೆಕೆಂಡು ಸಹ ನೀವು ಮೊಬೈಲ್ ನೋಡಲ್ಲ. ಇದು ನಾವು ಭರವಸೆ ಕೊಡ್ತೀವಿ, ಕನ್ನಡಿಗರಾಗಿ ಭರವಸೆ ಕೊಡ್ತೀವಿ ನಾವು. ನೆಕ್ಸ್ಟು ಬ್ರೋ ಪಾರ್ಟ್ 3ಗೆ ನಮ್ಮ ಜಾಲಿ ರೆಡ್ಡಿ ಅವರು, ಡಾಲಿ ಧನಂಜಯ ಅವ್ರು ಬರ್ತಾವ್ರೆ. ಅದಕ್ಕಾದರೂ ಸಪೋರ್ಟ್ ಮಾಡಬೇಕು ಕನ್ನಡಿಗರು. ಅರ್ಥ ಮಾಡ್ಕೊಂಬಿಡ್ರಿ. ನಾವು ತೆಲುಗು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಅದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋದನ್ನ ಬಿಡಿ. ನಮ್ಮ ಕನ್ನಡಿಗರು ಮಾಡ್ತಾವ್ರೆ. ಪುಷ್ಪ 2 ಮಾಡಿದ್ದಾರೆ. ರಶ್ಮಿಕಾ ಅವ್ರು ಯಾರು? ಆ್ಯಕ್ಚುಲಿ ನಮ್ಮ ಕನ್ನಡದವ್ರೆ. ಪುಷ್ಪದಲ್ಲಿರೋರೆಲ್ಲ ಹೀರೋಯಿನ್ ಕನ್ನಡದವರು, ಐಟಮ್ ಡ್ಯಾನ್ಸರ್ ಕನ್ನಡದವ್ರು, ಎಲ್ಲ ಕನ್ನಡದವ್ರು. ವಿಲ್ಲನಲ್ಲಿ ನಮ್ಮ ಡಾಲಿ ಅವ್ರು ಕನ್ನಡದವರು. ಇನ್ನೇನು ಬೇಕು ಬ್ರೋ? ನಮ್ಮ ಕನ್ನಡದವ್ರನ್ನ ಬೆಳೆಸ್ತವ್ರು ಅವರು. ಇನ್ನೇನು ಬೇಕು ಹೇಳಿ? ಇನ್ನು ನಾವು ತೆಲುಗು ಮೂವೀಸು ಬೆಳೆಸಲ್ಲ ಅಂತ ಹೋದ್ರೆ ನಮ್ಮ ಕನ್ನಡಿಗರನ್ನ ಹಾಕೊಂಡಿದ್ದಾರೆ. ಅದಕ್ಕೋಸ್ಕರನಾದ್ರು ನಾವು ಬಂದು ಮೂವಿ ನೋಡ್ಬೇಕಾಗತ್ತೆ. ನಾಳೆಯಿಂದ ಎಲ್ಲ ಕಡೆ ಒಂದೇ ಮಾತು, ಪುಷ್ಪ 1000 ಕೋಟಿ ಮಾಡೋದ್ರಲ್ಲಿ ಏನು ಡೌಟೇ ಇಲ್ಲ. ಖಂಡಿತ ಮಾಡೇ ಮಾಡುತ್ತೆ ಗುರು.